ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಲೂಕ್ 23:46 words. Jesus cried out in a loud voice, "Father, in your hands I place my spirit." He said this and died. ಇಂದು ಶುಭ ಶುಕ್ರವಾರ. ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದಾರೆ. ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾರೆ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಸಜೀವ ಯಜ್ಞವಾಗಿ ತನ್ನನ್ನು ತಾನು ಅರ್ಪಿಸಿಕೊಟ್ಟಿದ್ದಾರೆ. ಇದು 7ನೇ ಮಾತು. ಇಷ್ಟು ದಿವಸಗಳವರೆಗೆ ನಾವು 6 ಮಾತುಗಳನ್ನು ನಾವು ಧ್ಯಾನಿಸಿದ್ದೇವೆ. ಯೇಸು ಸ್ವಾಮಿ ಕೊನೆ ಗಳಿಗೆಯಲ್ಲಿ ಶಿಲುಬೆಯ ಮೇಲೆ ನೇತಾಡುತ್ತಿರುವಾಗ 7 ಮಾತುಗಳನ್ನು ಆಡಿದ್ದಾರೆ. ಈ ಕೊನೆಯ ಮಾತನ್ನು ಇಂದು ನಾವು ನೋಡೋಣ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದ ಕೊನೆಯ ಮಾತೆ ಇದು: ನನ್ನ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿ ಸ್ವಾಮಿಯವರು ಪ್ರಾಣವನ್ನು ಬಿಟ್ಟರು. ಇದು ತನ್ನ ಕಾರ್ಯವನ್ನು ಮಾಡಿ ಮುಗಿಸಿದ ಸಂತೃಪ್ತಿಯನ್ನು ಒದಗಿಸುವಂತಹ ಮಾತು, ನಂಬಿಕೆಯನ್ನು ಹುಟ್ಟಿಸುವಂಥ ಮಾತು, ದೃಢತೆಯನ್ನು ತೋರಿಸುವಂಥ ಮಾತು. ಇದು ಪ್ರೀತಿಯನ್ನು ತೋರಿಸುತ್ತದೆ. ತಂದೆಯನ್ನು ಯೇಸು ಸ್ವಾಮಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ತಂದೆಯಾದ ದೇವರಿಗೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ನಮ್ಮ ರಕ್ಷಕನು ದೇವರ ಕೈಗೆ ತನ್ನ ಆತ್ಮವನ್ನು ಒಪ್ಪಿಸಿದ್ದು ಒಂದು ನಂಬಿಕೆಯ ಕ್ರಿಯೆಯಾಗಿರುತ್ತದೆ. ಶಿಲುಬೆ ಮೇಲೆ ಯೇಸು ಸ್ವಾಮಿ 7 ಮಾತುಗಳನ್ನು ಆಡಿದ್ದಾರೆ. ಅದರಲ್ಲಿ 3 ಬಾರಿ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಒಂದು, ಒಬ್ಬ ಕಳ್ಳನಿಗೆ ಹೇಳ್ತಾ ಇದ್ದಾರೆ, ಈ ಹೊತ್ತೇ ನನ್ನ ಜೊತೆಯಲ್ಲಿ ಪರದೈಸಿನಲ್ಲಿರುವೆ ಎಂಬುದಾಗಿ. ಇನ್ನೊಂದು, ಒಬ್ಬ ಶಿಷ್ಯನಿಗೆ ತನ್ನ ತಾಯಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ಜನರು ಕೇಳಿಸಿಕೊಳ್ಳುವಂತೆ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಹೇಳುತ್ತಾರೆ. ಮತ್ತು ಯಾಕೆ ನನ್ನ ಕೈ ಬಿಟ್ಟೆ ಎಂಬುದಾಗಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾರೆ. 3 ಸಾರಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ತನ್ನ ವೈರಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ತನ್ನ ಪ್ರಾಣವನ್ನು ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮತ್ತು ದೇವರು, ಜನರು, ದೇವದೂತರು, ಸೈತಾನನೂ ಕೂಡ ಕೇಳಿಸಿಕೊಳ್ಳುವಂತೆ ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದ ಎಲ್ಲ 7 ವಾಕ್ಯಗಳು ಕೂಡ ಒಂದೊಂದು ಪ್ರವಾದನೆಯನ್ನು ನೆರವೇರಿಸಿವೆ ಪ್ರಿಯರೇ. ಮೊದಲನೆಯದು, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಇದು ಯೆಶಾಯ 53:12 ವಾಕ್ಯ ನೆರವೇರಿತು. ಎರಡನೆಯದಾಗಿ, ಬಹು ಜನರ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ ಕಳ್ಳನಿಗೆ ಕೊಟ್ಟ ವಾಗ್ದಾನ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ. ಇದು ಮರಿಯಳ ಗಂಡನಾದ ಯೋಸೇಫನಿಗೆ ಕೊಟ್ಟ ವಾಗ್ದಾನವಾಗಿದೆ. ಮತ್ತಾಯ 1:21 ನಾವು ನೋಡುತ್ತೇವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಅಂದು ಕೊಟ್ಟಿರುವ ವಾಗ್ದಾನ ಇಲ್ಲಿ ನೆರವೇರ್ತಾ ಇದೆ. ಮೂರನೆಯದಾಗಿ, ತನ್ನ ತಾಯಿಯನ್ನು ನೋಡಿ, ಇಗೋ ನಿನ್ನ ಮಗನು ಎಂದು ಹೇಳ್ತಾರೆ. ಇದು ಸಿಮೋನನು ನುಡಿದ ಪ್ರವಾದನೆಯಾಗಿತ್ತು. ಲೂಕ 2:35 ನಾವು ನೋಡುತ್ತೇವೆ, ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ನಾಲ್ಕನೆಯದಾಗಿ, ಕರ್ತನ ಪ್ರಶ್ನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ. ಇದಕ್ಕೆ ಸಮಾನವಾದ ಮಾತುಗಳನ್ನು ಕೀರ್ತನೆ 22:1 ನಾವು ನೋಡುತ್ತೇವೆ. ಐದನೆಯದಾಗಿ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಈ ಪ್ರವಾದನೆಯು ಕೀರ್ತನೆ 69:21 ನಾವು ನೋಡುತ್ತೇವೆ. ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂದು ಅಲ್ಲಿ ನಾವು ನೋಡುತ್ತೇವೆ. ಆರನೆಯದಾಗಿ, ಇದು ಜಯೋತ್ಸವದ ಕೂಗಾಗಿದೆ, ಇದು ತೀರಿತು ಎಂಬುದಾಗಿ. ಇದು 22ನೇ ಕೀರ್ತನೆ 31ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆತನು ನಡೆಸಿದ ನೀತಿಯ ಕಾರ್ಯಗಳು, ಇದು ಪಾಪ ಪರಿಹಾರಕ ಯಜ್ಞವನ್ನು ಸೂಚಿಸುವಂಥದ್ದು. ಕೊನೆಯದಾಗಿ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಇದನ್ನು ನಾವು ಕೀರ್ತನೆ 31:5 ನಾವು ನೋಡುತ್ತೇವೆ. ಕ್ರಿಸ್ತ ಯೇಸು ಈ ಲೋಕದಲ್ಲಿರುವಾಗ
ಮಾತ್ರ ನಮ್ಮನ್ನು ಕಾಪಾಡದೆ ನಿರಂತರಕ್ಕೂ ಬೇಕಾದ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಶಿಲುಬೆಯಲ್ಲಿ ಬಲಿಪಶುವಾಗಿ ಅರ್ಪಿಸಲ್ಪಟ್ಟನು. ಕ್ರಿಸ್ತ ಯೇಸು ತನ್ನನ್ನು ಮೊರೆ ಹೊಕ್ಕವರನ್ನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಆದುದರಿಂದ ಪ್ರಿಯರೇ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಮಾಡುವ ಕರ್ತನ ಬಳಿ ಬಂದು ಪ್ರಾರ್ಥಿಸೋಣ. ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವವು ಎಂಬುದಾಗಿ ದೇವರು ಹೇಳಿದ ವಾಕ್ಯದ ಮೇರೆಗೆ ನಾವು ಆತನ ಮಾತಿಗೆ ವಿಧೇಯರಾಗಿರುವುದಾದರೆ ದೇವರು ನಮ್ಮನ್ನು ಖಂಡಿತವಾಗಿಯೂ ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯುತ್ತಾನೆ. ಈ ದೇಶದ ಎಲ್ಲ ಮೇಲನ್ನು ಅನುಭವಿಸುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೆ, ನಾವು ಪಾಪಿಗಳು ಎಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವಪ್ಪ. ನಮಗಾಗಿಯೇ ನೀನು ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದೀಯಪ್ಪ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ನೀನು ಶ್ರಮೆಯನ್ನು ಅನುಭವಿಸಿದ್ದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಮ್ಮ ಪಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದಿದ್ದಿ ಎಂಬುದಾಗಿ ನಾವು ನಂಬುತ್ತೇವೆ ಕರ್ತನೆ. ದೇವರೇ, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆ ಸ್ವಾಮಿ. ನಮ್ಮ ಹಿರಿಯರಿಂದ ಹಿಂಬಾಲಿಸ್ತಾ ಇರುವಂಥ ಎಲ್ಲ ಪಾಪಗಳನ್ನು, ಶಾಪಗಳನ್ನು ಬಿಡಿಸಿ ನಮ್ಮನ್ನು ಕಾಪಾಡು ಕರ್ತನೆ. ದೇವರೇ, ನಿನ್ನನ್ನು ನಾವು ಸ್ವೀಕರಿಸ್ತೇವಪ್ಪ. ನಿನಗೆ ವಿಧೇಯರಾಗುವ ಸ್ವಭಾವವನ್ನು ನಮಗೆ ಕೊಡು ಸ್ವಾಮಿ. ನಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿರ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಪ್ಪ. ನೀನೊಬ್ಬನೇ ನಮ್ಮ ದೇವರಾಗಿದ್ದಿ, ನಮ್ಮ ರಕ್ಷಕನಾಗಿದ್ದಿ ತಂದೆಯೇ. ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಹೃದಯದಲ್ಲಿ ಬಾ. ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮಗೆ ನಿತ್ಯ ಜೀವವನ್ನು ಕೊಡುತ್ತಾ ಇರುವುದಕ್ಕಾಗಿ ನಿನಗೆ ವಂದಿಸ್ತೇವೆ ಕರ್ತನೆ. ಇನ್ನು ಮುಂದೆ ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ನಿನ್ನ ಹತೋಟಿಗೆ ತೆಗೆದುಕೊಂಡು ನಮ್ಮನ್ನು ಕಾಪಾಡಿ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.